ಈ ಮಧ್ಯೆ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಕೋರ್ಟ್ ಮುಂದೆ ಹಾಜರಾಗಲಿದೆ. 64ನೇ ಸಿಸಿಎಚ್ ಕೋರ್ಟ್ಗೆ ಪೊಲೀಸರು ಎಲ್ಲ ಆರೋಪಿಗಳನ್ನ ಹಾಜರುಪಡಿಸಲಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆರೋಪಿಗಳನ್ನ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬರಲಿದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ನಲ್ಲಿ ದೋಷಾರೋಪವನ್ನ ಉಲ್ಲೇಖಿಸಿದ್ದಾರೆ ಪೊಲೀಸರು. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮುಗಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. 6 ತಿಂಗಳ ಒಳಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ನ ಮುಗಿಸಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಹಾಗಾಗಿ ಇವತ್ತಿನ ಈ ಬೆಳವಣಿಗೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಎಲ್ಲ ಆರೋಪಿಗಳು 7 ಜನ ಆರೋಪಿಗಳನ್ನ ಜಾಮೀನು ರದ್ದಾಗಿ ಜೈಲು ಸೇರಿರುವಂತಹ ಆರೋಪಿಗಳು ಅವರೆಲ್ಲರನ್ನ 64ನೇ ಸಿಸಿಎಚ್ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಎಲ್ಲರ ದೋಷಾರೋಪ ಪಟ್ಟಿಯನ್ನ ಈಗಾಗಲೇ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಡೆಯುವಂತಹ ವಿಚಾರಣೆ ಕುತೂಹಲಕ್ಕೆ ಕಾರಣ ಆಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, 7 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಟ್ರಯಲ್ ಬೇಗ ಮುಗಿಸಬೇಕು ಅನ್ನುವಂತಹ ಸೂಚನೆ ಸುಪ್ರೀಂ ಕೋರ್ಟ್ ನಿಂದ ಕೂಡ ಇದೆ. ಹಾಗಾಗಿ ಇವತ್ತು ಕೋರ್ಟ್ ನಲ್ಲಿ ಏನಾಗಬಹುದು ಅಂತ ಹೇಳಿ, ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅಂತ ಹೇಳಿ? ಖಂಡಿತವಾಗಿ ವಿದ್ಯಾ, ಏನೀಗಾಗಲೇ 7 ಜನ ಆರೋಪಿಗಳನ್ನ ಕೂಡ ಏನು ಇಲ್ಲಿ ಪರಪ್ನಗರದಲ್ಲಿದ್ದಾರೆ ಅವ್ರನ್ನ ಖುದ್ದು ಸಿಸಿಎಚ್ 64 ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಪೊಲೀಸರು ಮಾಡ್ಕೊಂಡಿರುವಂತದ್ದನ್ನ ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಏನು ಕೋರ್ಟ್ ನಲ್ಲಿ ಟ್ರಯಲ್ ಅನ್ನ ಶೀಘ್ರದಲ್ಲಿ ಆರಂಭ ಮಾಡಬೇಕು ಅನ್ನುವಂತ ವಿಚಾರವಾಗಿ ಈಗಾಗಲೇ ಆರೋಪಿಗಳ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಈಗ ಸದ್ಯಕ್ಕೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಈಗಾಗಲೇ ಈ ಹಿಂದೆ ಏನು ವಿಚಾರಣೆಯಲ್ಲಿದ್ದಂತಹ ಏನು ದಿಂಬಾಗಿರ್ಬೋದು, ಜೊತೆಗೆ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕಾಗಿರುವಂತ ವಿಚಾರ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳನ್ನು ಕೂಡ ಜಡ್ಜ್ ಪ್ರಶ್ನೆ ಮಾಡುವಂತ ಎಲ್ಲಾ ಸಾಧ್ಯತೆಗಳಿರುವಂತಹದ್ದು. ಈ ಒಂದು ಪ್ರಶ್ನೆಗಳ ಮೇಲೆ ಅವರು ಮುಂದಿನ ಟ್ರಯಲ್ಗೆ ಈಗಾಗಲೇ ಏನ್ ಹೇಳಿಕೆಗಳನ್ನ ಅಥವಾ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ್ದಾರೆ, ಈ ಒಂದು ಹೇಳಿಕೆ ಸಾಕ್ಷಿಗಳು ಅಥವಾ ಇವ್ರು ಯಾರಾದ್ರೂ ನಿಮ್ಗೆ ಪರಿಚಯ ಇದ್ದಾರಾ ಅನ್ನುವಂತಹದನ್ನ ಅಲ್ಲಿಯೇ ಒಂದು ಟ್ರಯಲ್ ರೀತಿಯಲ್ಲಿ ಈಗ ನಡೆಯುವಂತ ಸಾಧ್ಯತೆ ಇದೆ. ಅದಾದ ನಂತರ ಮುಂದಿನ ಕೋರ್ಟ್ನ ಪ್ರಕ್ರಿಯೆಗಳು ಏನಿರುತ್ತೆ ಅನ್ನುವಂತ ವಿಚಾರವಾಗಿ ಕೂಡ ಕೋರ್ಟ್ ನಲ್ಲಿ ದರ್ಶನ್ ಅವರಿಗೆ ಒಂದು ಎಕ್ಸ್ಪ್ಲೇನ್, ಅಂದ್ರೆ ಆರೋಪಿಗಳು ಏನು 7 ಜನ ಇದ್ದಾರೆ, ಈ 7 ಜನಕ್ಕೂ ಕೂಡ ಒಂದು ಎಕ್ಸ್ಪ್ಲೇನ್ ಮಾಡುವಂತ ಸಾಧ್ಯತೆ ಇರುವಂತಹದ್ದು. ಆಗ ಅವರು ಅದಕ್ಕೆ ಒಪ್ಪಿಗೆ ಸೂಚಿಸಿ ನೆಕ್ಸ್ಟ್ ಪ್ರೊಸೀಜರ್ಗೆ ಮುಂದಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಖುದ್ದು ಏನು ಅಲ್ಲಿ ಹಾಜರುಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕೋರ್ಟ್ ಏನು ಒಂದು ಸೂಚನೆ ನೀಡಿರುವಂತಹದ್ದು. ಈಗಾಗಲೇ ಅದಕ್ಕಾಗಿ ಏನು ಮಧ್ಯಾಹ್ನದ ನಂತರ ಅವ್ರನ್ನ ಅಂದ್ರೆ 7 ಜನ ಆರೋಪಿಗಳನ್ನ 64ನೇ ಸಿಸಿಎಚ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.